ಫಸಲ್ ವಿಮೆಯ ವಿಚಾರದಲ್ಲಿ ಅದು ನಮ್ಮ ಸರ್ಕಾರದಲ್ಲ, ಕೇಂದ್ರ ಸರ್ಕಾರದ್ದು. ಸೊ ಆ ವಿಚಾರದಲ್ಲಿ ಫಾರ್ಗೆಟ್ ಅಬೌಟ್ ಎನಿಥಿಂಗ್. ನಮ್ಮ ಸರ್ಕಾರನೋ ಇಲ್ಲ ಕೇಂದ್ರ ಸರ್ಕಾರನೋ ಆ ವಿಮೆಯ ಪಾಲಿಸಿ ಇದೆಯಲ್ಲ, ಅದು ರೈತರ ವಿರೋಧ ಇದೆ. ಸೊ ಹಾಗಾಗಿ ಅದನ್ನು ನಾನು ಭಾಳ ಸಲ ಆರ್ಗ್ಯೂ ಮಾಡ್ತಾಯಿದ್ದೀನಿ, ವಾದ ಮಾಡ್ತಾಯಿದ್ದೀನಿ. ಹೇಗಾದರೂ ಮಾಡಿ ನಮ್ಮ ತಾಲೂಕಿನ ರೈತರಿಗೆ ಅನುಕೂಲ ಆಗುತ್ತೆ ವಿಮೆಯ ವಿಮರ್ಶನೆ ಆಗಬೇಕು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಸರ್ಕಾರದ ವಿರುದ್ಧ ಈ ಮಾತನ್ನು ಹೇಳಲಿಕ್ಕೆ ಒಂದು ಪದ ಬಳಕೆ ಮಾಡಿದೆ ಅಷ್ಟೇ. ಕೇಂದ್ರ ಸರ್ಕಾರದ ವಿಮೆಯ ವಿಚಾರದಲ್ಲಿ ನಮ್ಮ ರೈತರಿಗೆ ನಂಬಿಕೆ ಇಲ್ಲ. ಹಿಂದೆ ಭಾಳಷ್ಟು ಬಾರಿ ನಾನು ಅದನ್ನು ಹೇಳಿದ್ದೇನೆ. ವಿಮೆನ ಬದಲಾವಣೆ ಮಾಡಬೇಕು ಅನ್ನೋದನ್ನು, ಏನು ಪ್ಯಾರಾಮೀಟರ್ಸ್ ಇದೆಯಲ್ಲ, ಅದಕ್ಕೆ ಯಾರು ಸ್ಟಿಕ್ ಇದೆಯಲ್ಲ, ಮಾನದಂಡಗಳು, ಅದು ಸರಿ ಇಲ್ಲ ಅನ್ನೋದನ್ನು ನಾನು ಹೇಳ್ತಾ ಬಂದಿದ್ದೀನಿ. ಅದನ್ನು ಈಗಲೂ ಹೇಳ್ತೀನಿ. ನಮ್ಮ ಸರ್ಕಾರನೂ ಅದನ್ನು ಕೇಂದ್ರ ಸರ್ಕಾರಕ್ಕೆ ವಿರೋಧ ಮಾಡಬೇಕು ಅನ್ನೋ ವಿಚಾರದಲ್ಲಿ ನಾವು ತಗೋಬೇಕು ಅಂತ ಹೇಳಿರೋಂಥ ಮಾತು. ರೈತರುಗಳು, ನಾನು ಏರ್ಪೋರ್ಟ್ ವಿಚಾರದಲ್ಲಿ ವಾದ ಮಾಡೋಂಥ ಸಂದರ್ಭದಲ್ಲಿ ನಮ್ಮ ರೈತರುಗಳೆಲ್ಲ ಹೇಳಿದ್ರು, ನೀವು 1 ಕೋಟಿಗೆ 5 ಕೋಟಿ ಕೊಟ್ಟರು ನಾವು ಜಮೀನುಗಳನ್ನು ಬಿಟ್ಕೊಡ್ಲಿಕ್ಕೆ ಮನಸ್ಸಿಲ್ಲ ಅನ್ನೋ ವಿಚಾರ ಯಾಕೆ ಹೇಳ್ತಾರೆ ಅಂತಂದರೆ, ದುಡ್ಡು 5 ಕೋಟಿ ಬಂದರೆ ಬ್ಯಾಂಕ್ ಅಕೌಂಟಲ್ಲಿ ಮಕ್ಕಳುಗಳು ಹಾಳಾಗ್ತಾರೆ, ದುಡ್ಡಿಂದ ಅವರು ಮುಂದಿನ ಉದ್ಯಮಕ್ಕೆ ಉಪಯೋಗಿಸಲ್ಲ ಅನ್ನೋ ಒಂದು ಆತಂಕ ಇರೋದ್ರಿಂದ ರೈತರುಗಳೆಲ್ಲ ನನಗೆ ಯಾವುದೇ ಕಾರಣಕ್ಕೂ ಏರ್ಪೋರ್ಟ್ ವಿಚಾರದಲ್ಲಿ ನಾವು ಜಮೀನು ಕೊಡೋದಿಲ್ಲ ಅನ್ನೋ ಮಾತನ್ನ ಹೇಳಿದರು ಭಾಳಷ್ಟು ಜನ. ಆ ಕಾರಣಕ್ಕೋಸ್ಕರ ಹೇಳಿದ ಮಾತು. ಆದರೆ ಇದು ಯಾವ ರೀತಿ ಅವರು ಕೇಂದ್ರ ಸರ್ಕಾರ ತೆಗೆದುಕೊಳ್ಳೋಂಥ ನಿರ್ಧಾರ ಇದು, ಅವ್ರು ಯಾವ ರೀತಿ ತಗೋತಾರೋ ನಾವೆಲ್ಲ ಕೂತ್ಕೊಂಡು ಅಂಥ ಒಂದು ಸಂದರ್ಭ ಬಂದರೆ ರೈತರ ಜೊತೆ ಮಾತನಾಡ್ತೇನೆ ಅಂತ ಹೇಳಬಲ್ಲೆ ನಾನು. ಆ ಥರ ಇದ್ದರೆ ಕಾದು ನೋಡೋಣ, ಒಳ್ಳೆಯದಾಗಲ್ಲ. ವೈಯಕ್ತಿಕ ಅಭಿಪ್ರಾಯದಲ್ಲ ಒಂದೇ ಅಲ್ಲ, ಈ ಭಾಳಷ್ಟು ಜನ ಶಾಸಕರು ಇದ್ದಾರೆ. ಇವತ್ತಿನ ದಿನ ಭಾಳಷ್ಟು ಜನರು ಏನು ಒಡಂಬಡಿಕೆ ಆಗಿತ್ತು ಅದು ಪರಿಪೂರ್ಣತೆಲ್ಲ ಆಗಲಿ ಅನ್ನೋ ಒಂದು ವಿಚಾರನ ಇಡೀ ಕರ್ನಾಟಕ ಜನತೆ ಮಾತಾಡ್ತಿರೋಂಥದ್ದು ತಾವೆಲ್ಲ ಕೇಳ್ಪಟ್ಟಿದ್ದೀರಿ. ಸೊ ಆ ಕಡೆ ಜನರು ಮುಖ ಮಾಡಿ ನೋಡ್ತಾ ಇದ್ದಾರೆ. ನಾನು ಅದ್ರ ಬಗ್ಗೆ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ನಾನು ಮಾತಾಡಕೂಡ್ದು, ಯಾಕೆಂದರೆ ನನಗೂ ನೋಟಿಸ್ ಕೊಟ್ಟಿದ್ದಾರೆ ಮಾತಾಡಬಾರ್ದು ಅಂತ. ಸೊ ಹಾಗಾಗಿ ನಾನು ಅದನ್ನು ಜಾಸ್ತಿ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ನನಗೆ ಗೊತ್ತಿದ್ದಂತೆ ಅವರು ಇವಾಗ ನಮ್ಮ ಸರ್ಕಾರದ ವಿಚಾರದಲ್ಲಿ ಯಾವ ರೀತಿ ಕೇಂದ್ರ ಸರ್ಕಾರದಿಂದ ಬರೋಂಥ ಅನುದಾನಗಳು ಮತ್ತು ರಾಜ್ಯದ ಅಂತರ್ರಾಜ್ಯಗಳ ನದಿಗಳ ಜೋಡಣೆ ವಿಚಾರಗಳಲ್ಲಿ, ಮೇಕೆದಾಟು ವಿಚಾರದಲ್ಲಿ ಭಾಳಷ್ಟು ವಿಚಾರಗಳು ಇರೋದಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಹಾಗೆಯೇ ಅವ್ರು ಹೇಳಿದ್ದು ಏನು ಅಂತಂದರೆ, ಜಮೀರ್ ಅಹಮದ್ ಅವರು ಅವತ್ತಿನ ದಿನ JDS ಇಂದ ಕಾಂಗ್ರೆಸ್ಗೆ ಕರ್ಕೊಂಬರ್ಲಿದ್ದಲ್ಲಿ ಮುಂಚೂಣಿ ನಾಯಕರಾಗಿದ್ದರು. ಆ ಥರ ಬೇರೆ ಕಡೆ ಹೋಗಿದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು ಅನ್ನೋ ವಿಚಾರದಲ್ಲಿ ನಮಗೆ ಆ ಸುದ್ದಿ ಇಲ್ಲ. ಆ ಕಾರಣಕ್ಕೋಸ್ಕರ ಜಮೀರರು ಹೋಗ್ತಾ ಇಲ್ಲ ಅಂತ ಹೇಳಲಿಕ್ಕೋಸ್ಕರ ಆ ಮಾತನ್ನು ಹೇಳಿದ್ರು ಅಂತ ನಾನು ಭಾವಿಸ್ತೇನೆ. ನಾನು ನಿಮ್ಗೆ ಹೇಳಿದಾರ? ನಮಗೆ ಗೊತ್ತಿದ್ದಂಗೆ ವಾಸಣ ಅಂತ ನಾನು ಪ್ರೀತಿಲಿ ಹೇಳೋಂಥವ್ರು ನನ್ನ ಜೊತೆ ನನಗೆ ರಿಲೇಟಿವ್ ಆಗಬೇಕು. ಯಾವುದೇ ಕಾರಣಕ್ಕೂ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಭಾಳಷ್ಟು ಸಂತೋಷದಲ್ಲಿದ್ದಾರೆ. ಆ ವಿಚಾರಗಳಲ್ಲಿ ನನ್ನ ತಿಳಿದಂಗೆ ಯಾವ ಅಸಮಾಧಾನವೂ ಇಲ್ಲ. ನೀವೇನಾರು ಯಾರು ಪುಷ್ಟಿ ಕೊಟ್ಟು ಹೇಳ್ತಾ ಇದ್ದೀರೋ ನೀವು ಕೇಳ್ಕೋಬೇಕು. ಎಲ್ಲದಕ್ಕೂ ಹೈಕಮಾಂಡ್ ಅವ್ರ ಕಡೆ ಮುಖ ಮಾಡಿ ನೋಡ್ತಾ ಇದ್ದೀವಿ. ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೇನೆ. ಅಫ್ಕೋರ್ಸ್ ನಾವೆಲ್ಲ ಹೈಕಮಾಂಡ್ ಪರ ಹಿಂಗೆ ಮುಖ ಮಾಡಿ ನೋಡ್ತಾ ಇದ್ದೀವಿ. May 15th ಇದೆ. ಒಳ್ಳೇದಾಗುತ್ತೆ.